ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಮಂಗಳೂರನ್ನು ಶಿವಮೊಗ್ಗದೊಂದಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 169 ಹಿಂದೆ ಮಂಗಳೂರನ್ನು ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರದೊಂದಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 13ರ ಭಾಗವಾಗಿತ್ತು. 200 ಕಿಲೋಮೀಟರ್ ಉದ್ದವಿರುವ ಈ ನ್ಯಾಷನಲ್ ಹೈವೇ 169ರಲ್ಲಿ ಹಿಂದೆ ಇದ್ದ 2 ಲೈನಿನ ರಸ್ತೆಯನ್ನು 4 ಲೇನಿನ ಉತ್ತಮ ಹೆದ್ದಾರಿಯನ್ನಾಗಿಸುವ ಕಾಮಗಾರಿ ಪ್ರಗತಿಯಲ್ಲಿದೆ. ಮಂಗಳೂರಿನಿಂದ ಮೂಡಬಿದ್ರೆ, ಕಾರ್ಕಳ, ಶೃಂಗೇರಿ, ಕೊಪ್ಪ, ತೀರ್ಥಹಳ್ಳಿ ಮುಖಾಂತರ ಶಿವಮೊಗ್ಗವನ್ನು ತಲುಪುವ ಈ ರಸ್ತೆ ಕುದುರೆಮುಖ ಅಭಯಾರಣ್ಯದ ಮೂಲಕ ಸಾಗುತ್ತದೆ. ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿರುವ ನಗರಗಳು ಹಾಗೂ ವಾಹನ ಸಂಖ್ಯೆಗೆ ಸುಲಭ ಸಂಚಾರಕ್ಕೆ ಉತ್ತಮ ಹಾಗೂ ಸುರಕ್ಷತೆಯ ರಸ್ತೆಯನ್ನು ಒದಗಿಸುವುದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರ ಈ ಕಾಮಗಾರಿಯ ಉದ್ದೇಶ. ಈ ಶಿವಮೊಗ್ಗ ಮಂಗಳೂರು ಹೆದ್ದಾರಿ ಮೇಲ್ದರ್ಜೆಯ ಒಟ್ಟು ಕಾಮಗಾರಿಗೆ 2,000 ಕೋಟಿ ಹಣ ವೆಚ್ಚ ಆಗಬಹುದು ಎಂದು ಅಂದಾಜಿಸಲಾಗಿತ್ತು. ಇದುವರೆಗೆ ಅಂದರೆ 2025ರ ಜುಲೈ ತಿಂಗಳವರೆಗೆ ಈ ಕಾಮಗಾರಿಗೆ 800 ಕೋಟಿ ಹಣವನ್ನು ಖರ್ಚು ಮಾಡಲಾಗಿದೆ. ಈಗ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಪ್ರಗತಿಯಲ್ಲಿರುವ ಕಾಮಗಾರಿಗಳನ್ನು ನೋಡುವುದಾದರೆ, ಮೊದಲ ಹಂತದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಬರುವ 2 ಕಾಮಗಾರಿಗಳಾದ 1 ಕಿಲೋಮೀಟರ್ ಉದ್ದದ ತುಂಗಾ ಸೇತುವೆ ಹಾಗೂ ಎರಡನೆಯದಾಗಿ 15.2 ಕಿಲೋಮೀಟರ್ ಉದ್ದದ ಮಾಳಾ ಗೇಟ್ನಿಂದ ಕಾರ್ಕಳದವರೆಗಿನ ಕಾಮಗಾರಿಗಳನ್ನು 2022ರ ಮಾರ್ಚ್ ತಿಂಗಳಲ್ಲಿ ಅಧಿಕೃತವಾಗಿ ಅನುಮೋದನೆಯನ್ನು ನೀಡಲಾಯಿತು. 1.1 ಕಿಲೋಮೀಟರ್ ಉದ್ದ ಇರುವ ತುಂಗಾ ಸೇತುವೆಯನ್ನು 55.6 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಯಿತು. ಈ ಕಾಮಗಾರಿಯು 2022ರ ಅಂತ್ಯಕ್ಕೆ ಪೂರ್ಣವಾಗಿದ್ದು 2024ರಿಂದಲೇ ಸಾರ್ವಜನಿಕರು ಈ ಸೇತುವೆಯನ್ನು ಉಪಯೋಗಿಸುತ್ತಿದ್ದಾರೆ. 15.2 ಕಿಲೋಮೀಟರ್ ಉದ್ದವಿರುವ ಮಾಳಾ ಗೇಟ್ನಿಂದ ಕಾರ್ಕಳದವರೆಗಿನ ಕಾಮಗಾರಿಯ ಗುತ್ತಿಗೆಯನ್ನು 2022ರ ಆಗಸ್ಟ್ ತಿಂಗಳಿನಲ್ಲಿ ಗುತ್ತಿಗೆಯನ್ನು ನೀಡಲಾಯಿತು. ಈ 177.9 ಕೋಟಿ ಕಾಮಗಾರಿಯ ಗುತ್ತಿಗೆಯನ್ನು ಪಡೆದಿರುವ ಲಿಯಾ ಇನ್ಫ್ರಾಟೆಕ್ ಪ್ರೈವೇಟ್ ಲಿಮಿಟೆಡ್ ಈ ರಸ್ತೆಯ 75 ಭಾಗದ ಕಾಮಗಾರಿಯನ್ನು ಈಗಾಗಲೇ ಮುಗಿಸಿದ್ದು, ಈ ರಸ್ತೆಯ ನಿರ್ಮಾಣದ ಕೆಲಸ ಇನ್ನು ಚಾಲ್ತಿಯಲ್ಲಿದೆ. 2022ರ ಅಕ್ಟೋಬರ್ ತಿಂಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ 169ರ ಕಾರ್ಕಳ ಹಾಗೂ ಮಂಗಳೂರು ನಡುವೆಯ 45.01 ಕಿಲೋಮೀಟರ್ ಉದ್ದದ ರಸ್ತೆ ಅಗಲೀಕರಣ ಕಾಮಗಾರಿಯನ್ನು ಘೋಷಣೆ ಮಾಡಲಾಯಿತು. 1409.68 ಕೋಟಿಯ ಈ ಕಾಮಗಾರಿಯನ್ನು ಗುತ್ತಿಗೆ ಪಡೆದಿರುವ ಸಾಣೂರ್ ಬಿಕ್ಕರ್ನಕಟ್ಟೆ ಹೈವೇ ಪ್ರೈವೇಟ್ ಲಿಮಿಟೆಡ್ ಈಗಾಗಲೇ ಈ ಕಾಮಗಾರಿಯ 50% ಕೆಲಸವನ್ನು ಪೂರ್ಣಗೊಳಿಸಿದ್ದು, 2026ರ ಅಂತ್ಯದೊಳಗೆ ಈ ರಸ್ತೆ ನಿರ್ಮಾಣದ ಕೆಲಸವನ್ನು ಪೂರ್ಣಗೊಳಿಸುವ ಗುರಿಯನ್ನು ಹಾಕಿಕೊಂಡಿದೆ. 2023ರ ಮೇ ತಿಂಗಳಲ್ಲಿ ನೆಲ್ಲಿಸಾರ ಕ್ಯಾಂಪ್ನಿಂದ ತೀರ್ಥಹಳ್ಳಿವರೆಗಿನ 30.75 ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿ 169ರ ರಸ್ತೆ ಅಗಲೀಕರಣ ಕಾಮಗಾರಿಯನ್ನು ಘೋಷಿಸಲಾಯಿತು ಹಾಗೂ 402.67 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿಯ ಗುತ್ತಿಗೆಯನ್ನು ನೀಡಲಾಗಿದೆ. ಆದರೆ ಅರಣ್ಯ ಮತ್ತು ಪರಿಸರ ಇಲಾಖೆಯ ಅನುಮತಿ ಹಾಗೂ ಈ ಭಾಗದ ರಸ್ತೆ ಅಗಲೀಕರಣಕ್ಕೆ ಬೇಕಿರುವ ಭೂಮಿ ಪೂರ್ಣವಾಗಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರಿಗೆ ಸಿಗದ ಕಾರಣ ಈ ಕಾಮಗಾರಿಯಲ್ಲಿ ಇದುವರೆಗೆ ಯಾವ ಪ್ರಗತಿಯೂ ಆಗಿಲ್ಲ. ಇನ್ನು ಪರಿಸರ ಇಲಾಖೆಯ ಒಪ್ಪಿಗೆ ಹಾಗೂ ಭೂಮಿ ಅತಿಗ್ರಹಣದ ಕೆಲಸ ಪೂರ್ಣವಾಗುವುದಕ್ಕೆ ಕಾಯಲಾಗುತ್ತಿದೆ. 2023ರ ಫೆಬ್ರವರಿಯಲ್ಲಿ ಶೃಂಗೇರಿ ಟೌನಿನ 5 ಕಿಲೋಮೀಟರ್ ಉದ್ದದ ರಸ್ತೆಯನ್ನು 4 ಲೇನಿನ ರಸ್ತೆಯನ್ನಾಗಿ ಉನ್ನತೀಕರಣಗೊಳಿಸುವ ಕಾಮಗಾರಿಯನ್ನು ಘೋಷಿಸಲಾಯಿತು. 48 ಕೋಟಿಯ ಈ ಕಾಮಗಾರಿಯನ್ನು ಗುತ್ತಿಗೆ ಪಡೆದಿರುವ HGP ಕನ್ಸ್ಟ್ರಕ್ಷನ್ ಈ ಕಾಮಗಾರಿಯ 70% ಕೆಲಸವನ್ನು ಪೂರ್ಣಗೊಳಿಸಿದ್ದು, ಇನ್ನು ಬಾಕಿ ಇರುವ ಕಾಮಗಾರಿಯನ್ನು 2026ರ ಅಂತ್ಯದೊಳಗೆ ಪೂರ್ಣಗೊಳಿಸಲಾಗುವುದು ಎಂದು NHAI ಹೇಳಿಕೊಂಡಿದೆ. ಇದೇ ವರ್ಷ 2025ರ ಜುಲೈ 14ರಂದು ಸಿಗಂದೂರಿನ ಸೇತುವೆಯನ್ನು ಉದ್ಘಾಟನೆ ಮಾಡಲು ಬಂದಿದ್ದ ಕೇಂದ್ರ ಸರ್ಕಾರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರು ಇದೇ ರಾಷ್ಟ್ರೀಯ ಹೆದ್ದಾರಿ 169ರ ಶಂಕುಸ್ಥಾಪನೆಯನ್ನು ಸಹಿತ ನೆರವೇರಿಸಿದರು. ಪ್ರಸ್ತುತ ಈಗಿರುವ ಪ್ರಗತಿ ಮತ್ತು ಅಧಿಕೃತ ವರದಿಗಳ ಪ್ರಕಾರ ಈ ಯೋಜನೆಯ ಪ್ರಮುಖ ಹಂತಗಳು 2026ರ ಅಂತ್ಯದೊಳಗೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಎಂದು, ಇನ್ನು ಬಾಕಿ ಇರುವ ಹಂತಗಳ ಘೋಷಣೆ ಹಾಗೂ ಗುತ್ತಿಗೆ ನೀಡುವ ಕೆಲಸ ಮುಂದೆ ಆಗಬೇಕಾಗಿದೆ. ಈ ರಾಷ್ಟ್ರೀಯ ಹೆದ್ದಾರಿ 169ರ ಕಾಮಗಾರಿಯನ್ನು EPC ಮಾಡೆಲ್, ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡೆಲ್ನ ಅಡಿಯಲ್ಲಿ ನಿರ್ಮಿಸಲಾಗುತ್ತದೆ. ಈ ಮಾಡೆಲ್ನ ಅಡಿಯಲ್ಲಿ ಗುತ್ತಿಗೆದಾರನಿಗೆ ಈ ರಸ್ತೆಯ ನಿರ್ಮಾಣದ ಹಣವನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಪಾವತಿ ಮಾಡುತ್ತದೆ ಹಾಗೂ ಗುತ್ತಿಗೆದಾರನಿಗೆ ಟೋಲ್ ಪ್ಲಾಜಾ ನಿರ್ಮಿಸುವ ಟೋಲ್ ವಸೂಲಿ ಮಾಡುವ ಅಧಿಕಾರ ಇರುವುದಿಲ್ಲ. ಈ ಭಾಗದ ರಸ್ತೆಯಲ್ಲಿ ಆ ಅಧಿಕಾರಗಳನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಹೊಂದಿರುತ್ತದೆ. ರಾಷ್ಟ್ರೀಯ ಹೆದ್ದಾರಿ 169ರ ಹಳೆಯ 2 ಲೇನ್ ರಸ್ತೆಯನ್ನು
4 ಲೇನಿನ ಅತ್ಯಾಧುನಿಕ ಹೆದ್ದಾರಿಯನ್ನಾಗಿ ನಿರ್ಮಿಸುವುದರಿಂದ ಈ ರಸ್ತೆಯಲ್ಲಿ ವಾಹನ ಸಂಚಾರ ಸುಗಮವಾಗಿರುತ್ತದೆ ಮತ್ತು ಸುರಕ್ಷಿತವಾಗಿರುತ್ತದೆ. ರಸ್ತೆಯಲ್ಲಿ ವಾಹನ ಸಂಚಾರ ದಟ್ಟಣೆ ಕಡಿಮೆಯಾದರೆ ಪ್ರಯಾಣದ ಸಮಯ ಮತ್ತು ದುರಂತ ಸಂಭವಿಸುವ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತದೆ. ನಮ್ಮ ಕರ್ನಾಟಕ ರಾಜ್ಯದ ಮಲೆನಾಡು ಮತ್ತು ಕರಾವಳಿ ಭಾಗವನ್ನು ಬೆಸೆಯುವ ಈ ಹೆದ್ದಾರಿ ಅಭಿವೃದ್ಧಿಯಾದರೆ ವ್ಯಾಪಾರ, ಉದ್ಯೋಗ ಮತ್ತು ರಫ್ತು ವಹಿವಾಟುಗಳಿಗೆ ಹೆಚ್ಚು ವೇಗ ಬರುತ್ತದೆ. ಈ ಭಾಗದಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ಹೆಚ್ಚು ಜನ ಸುಲಭವಾಗಿ ಬರುವ ರೀತಿಯಲ್ಲಿ ಈ ಹೆದ್ದಾರಿ ಅಭಿವೃದ್ಧಿಯಾಗುವುದರಿಂದ ಶೃಂಗೇರಿ, ಕಾರ್ಕಳ, ಮಂಗಳೂರು ಹಾಗೂ ಶಿವಮೊಗ್ಗ ಭಾಗದಲ್ಲಿ ಬರುವ ಪ್ರವಾಸಿ ತಾಣಗಳು ಹಾಗೂ ಧಾರ್ಮಿಕ ಕ್ಷೇತ್ರಗಳಿಗೆ ಹೆಚ್ಚು ಜನ ಬರಲು ಪ್ರಾರಂಭ ಆಗಿ ಈ ಭಾಗದಲ್ಲಿ ಹೂಡಿಕೆ ಮತ್ತು ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ಮುಂದೆ ಬಾಕಿ ಇರುವ ಈ ಹೆದ್ದಾರಿಯ ಒಂದಷ್ಟು ಭಾಗ ಸಂರಕ್ಷಿತ ಅಭಯಾರಣ್ಯದ ಮೇಲೆ ಸಾಗುವುದರಿಂದ ಈ ಕಾಮಗಾರಿಗೆ ಕೇಂದ್ರದ ಅರಣ್ಯ ಮತ್ತು ಪರಿಸರ ಇಲಾಖೆಯ ಅಪ್ಪಣೆ ಬಹಳ ಮುಖ್ಯವಾಗುತ್ತದೆ. ಈ ಕಾಮಗಾರಿಗೆ ಸಿಗಬೇಕಿರುವ ಹಲವು ಇಲಾಖೆಯ ಒಪ್ಪಿಗೆಗಳು ಮುಂದೆ ಈ ಕಾಮಗಾರಿಗೆ ಶೀಘ್ರವಾಗಿ ದೊರೆತು ಬಾಕಿ ಇರುವ ರಸ್ತೆ ಅಗಲೀಕರಣ ಆಗಬೇಕಿರುವ ಭಾಗದ ಕೃಷಿ ಮತ್ತು ಖಾಸಗಿ ಭೂಮಿ ಶೀಘ್ರವಾಗಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರಿಗೆ ಹಸ್ತಾಂತರವಾಗಿ ಈ ಕಾಮಗಾರಿ ಶೀಘ್ರದಲ್ಲಿ ಪೂರ್ಣವಾಗಿ ಈ ಭಾಗದಲ್ಲಿನ ರಸ್ತೆ ಪ್ರಯಾಣ ಸುಗಮವಾಗಲಿ ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.